ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಮಸಬ್ನಾಳ್ ಗ್ರಾಮದಲ್ಲಿ ಬಸವ ಸೈನ್ಯದ ವತಿಯಿಂದ ಸಾಂಸ್ಕೃತಿಕ ನಾಯಕ ವಿಶ್ವಗುರು ಜಗಜ್ಯೋತಿ ಬಸವಣ್ಣವರ ಪುತ್ಥಳಿಯನ್ನು ಕುಂಭಮೇಳ ಡೊಳ್ಳು ಕುಣಿತದೊಂದಿಗೆ ಮೆರವಣಿಗೆ ಮಾಡುವ ಮೂಲಕ ಬಸವೇಶ್ವರ ಪುತ್ಥಳಿಗೆ ಪೂಜೆ ಸಲ್ಲಿಸಿ ಪ್ರತಿಷ್ಠಾಪನೆ ಮಾಡಲಾಯಿತು. ಇದೇ ಸಂದರ್ಭದಲ್ಲಿ ಕೂಡಲ ಸಂಗಮದ ಜಯಮೃತ್ಯುಂಜಯ ಸ್ವಾಮಿಗಳು ಹಾಗೂ ಶಂಕರಗೌಡ ಬಿರಾದಾರ್ ಗ್ರಾಮದ ಅಪಾರ ಭಕ್ತರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಜನ ಪುಣ್ಯ ಮಾಡ್ಯಾರಪ್ಪ ಅಂದರೆ ಬಸವಣ್ಣನ ಪ್ರತಿಮೆ ಆಗೋ ಸಂದರ್ಭದಲ್ಲಿ ಪ್ರಕೃತಿ ಮಾತೆ ಮಳೆಯ ಮುಖಾಂತರ ಬಸವಣ್ಣನಿಗೆ ಮಹಾಭಿಷೇಕ ಮಾಡಿದ್ದಾರೆ. ನಮ್ಮ ಸ್ಥಳೀಯ ಅರ್ಚಕರು ಹೇಳ್ತಾ ಇದ್ದಾರೆ, ಅಪ್ಪಾಜಿ ಹಾಲಿನ ಪ್ಯಾಕೆಟ್ ತಂದು ಅಭಿಷೇಕಕ್ಕೆ ಅಂತ. ಎಲ್ಲ ಬಸವಣ್ಣವರು ತಮಗೆ ತಾವು ಹಾಲಿನ ಅಭಿಷೇಕ ಮಾಡ್ಕೊಳೋದಿಲ್ಲ, ತಮಗೇನಾದರೂ ಹಾಲಿನ ಅಭಿಷೇಕ ಮಾಡ್ಕೊಳ್ಳೋ ಪ್ರಸಂಗ ಬಂದ್ರಪ್ಪ ಅಂದರೆ ಮಕ್ಕಳಿಗೆ ಕೊಡುವಂಥ ವ್ಯಕ್ತಿ ಮಹಾಗುರು ಬಸವಣ್ಣವರು. ಅದಕ್ಕೆ ಏನು ಮಾಡಬೇಕಂತ ನಾವೆಲ್ಲ ವಿಚಾರ ಮಾಡ್ತಾಯಿದ್ವಿ. ಸ್ವತಃ ಪರಮಾತ್ಮನೇ ಪ್ರಕೃತಿ ಮಾತೆ ಈ ಮಳೆಯ ಸಿಂಚನವನ್ನು ಆ ವಿಶ್ವಗುರು ಬಸವಣ್ಣವರಿಗೆ ಉಣಬಡಿಸುವ ಮೂಲಕವಾಗಿ ಪ್ರಕೃತಿಗೂ ಮತ್ತು ಬಸವಣ್ಣಿಗೆ ಎಷ್ಟು ಸನ್ಮಾನವನ್ನು ತೋರಿಸ್ಕೊಟ್ಟಿದ್ದಾರೆ. ಮಸಬ್ನಾಳ್ ಗ್ರಾಮ ಅಂತಂದರೆ ಲಿಂಗೈಕ್ಯ ಶಿವಾನಂದ ಮಹಾಸ್ವಾಮೀಜಿಯವರ ತಪೋಭೂಮಿ. 12ನೇ ಶತಮಾನದ ಹಡಪದ ಅಪ್ಪಣ್ಣವರ ಜನ್ಮಸ್ಥಳವೂ ಸಹ ಇದೆ ಅನ್ನುವಂಥ ದೊಡ್ಡ ಇತಿಹಾಸ. ಇಂಥ ಊರಲ್ಲಿ ಬಸವಣ್ಣ ಸರ್ಕಾರ ಇರಬೇಕಾಗಿರ್ತಕ್ಕಂಥದ್ದು ಯಾವತ್ತೂ ಇರಬೇಕಾಗಿತ್ತು. ಆದರೆ ಇಲ್ಲೇ ಒಂದು ಕಡೆ ನಮ್ಮ ಒಳಗಿನ ಅಭಿಮಾನದ ಕೊರತೆಯಿಂದಾಗಿ ಅದು ಅನುಷ್ಠಾನಕ್ಕೆ ಬಂದಿಲ್ಲ. ಇವತ್ತು ಈ ಊರಿನ ಎಲ್ಲ ಹಿರಿಯರು ಕೂಡಿ ಎಲ್ಲ ಸಮಾಜ